ಈಗಾಗಲೇ ಸಮಾಂತರ ಶ್ರೇಣಿಗಳ ಮೇಲೆ 4 ವಿಡಿಯೋಗಳು ಮುಗಿದಿವೆ. ತಾವೆಲ್ಲ ನೋಡಿದೆ ಅಂತ ತಿಳಿದಿದ್ದೀನಿ. 5ನೇ ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅಭ್ಯಾಸ 1.2 ರಲ್ಲಿ 7ನೇ ಪ್ರಶ್ನೆ ನೋಡಿ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38. A11 38. ಪರಿಹಾರ 11ನೇ ಪದ 38, 16ನೇ ಪದ 73. ಆದರೆ 31ನೇ ಪದ ಕಂಡುಹಿಡಿಯಿರಿ. ಅಂದ್ರೆ A31 ಎಷ್ಟು? ಇಲ್ಲಿ ನೋಡಿ, A11 ಅಂದ್ರೆ ಇದನ್ನು ಯಾವ ರೀತಿ ಬರೀಬಹುದು ಅಂತಂದ್ರೆ, ನಮಗೆ ಸೂತ್ರ ಗೊತ್ತಿದೆ. An = A + n - 1 × D. ಇಲ್ಲಿ ನಾವು n ಎಷ್ಟು 11 ಆದಾಗ A11 ಅಂದ್ರೆ A11 A + n ಬೆಲೆ ಏನು ತುಂಬಬೇಕು? 11 - 1 × D. A11 ಬೆಲೆ ಎಷ್ಟಿದೆ? 38. 38 ಹಾಕೊಳ್ಳಿ. A + 11ರಲ್ಲಿ 1 ಕಳೆದ್ರೆ 10D. ಇದಕ್ಕ 1 ಅಂತ ಕೊಡಿ. ಅದೇ ರೀತಿ A16 ಏನ್ ಹಾಕ್ಬೋದು ಅಂದ್ರೆ A16 A + n ಇದ್ದಲ್ಲಿ ಏನು ತುಂಬ್ಕೋಬೇಕು? 16 - 1 D. A16 ಬೆಲೆ 73. 73 ಹಾಕೊಳ್ಳಿ. A + 16ರಲ್ಲಿ 1 ಕಳೆದ್ರೆ 15D. ಸಮೀಕರಣ 1 ಮತ್ತು 2 ನೋಡಿದಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸಮೀಕರಣ 1ರಲ್ಲಿ 2 ಕಳಿತಾ ಇದ್ದೀನಿ. ನೋಡ್ಕೊಡ್ರಿ. A + 10D = 38. ಎರಡನೇ ಸಮೀಕರಣ A + 15D = 73. 1ರಲ್ಲಿ 2 ಕಳೆಯಲಾಗಿ ಮೈನಸ್ 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 ಚಿಹ್ನೆಗಳು ಪ್ಲಸ್ ಇದ್ದು ಮೈನಸ್ ಆಗ್ತಾವ, ಮೈನಸ್ ಇದ್ದು ಪ್ಲಸ್ ಆಗ್ತಾವ. ಇಲ್ಲಿ ನೋಡಿ, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 15ರಲ್ಲಿ 10 ಕಳೆದಾಗ ಇದ್ರದ್ದು 15ರ ಚಿಹ್ನೆ ಮೈನಸ್ ಇದೆ, ಮೈನಸ್ 15ರಲ್ಲಿ 10 ಕಳೆದ್ರೆ 5D = 73ರಲ್ಲಿ 38 ಕಳೀರಿ. 13ರಲ್ಲಿ ಈ ರೀತಿ ಇಟ್ಕೊಂಡು ಕಳಿಬಹುದು ನೀವು. 13ರಲ್ಲಿ 8 ಕಳೆದಾಗ 5, ಕ್ಯಾರಿ ಬಂತು 1. 7ರಲ್ಲಿ 4 ಕಳೆದ್ರೆ 3, ಅಂದ್ರೆ 35. ಈಗ -35, ಯಾಕಂದ್ರೆ 73ರ ಚಿಹ್ನೆ ಮೈನಸ್ ಇದೆ, 73 ದೊಡ್ಡ ಸಂಖ್ಯೆ. D = 5 ಬಲಗಡೆ ಹೋದ್ರೆ -35 / -5 ಚಿಹ್ನೆಗಳು ಕ್ಯಾನ್ಸಲ್ ಆಗ್ತಾವ. D = 5 × 5, 5 × 35. ಈ D = 7 ಸಮೀಕರಣ 1ರಲ್ಲಿ ತುಂಬಲಾಗಿ. ಸಮೀಕರಣ 1ರಲ್ಲಿ ಏನಿದೆ? ನಮ್ಮ ಸಮೀಕರಣ 1 A + 10D = 38. A + 10D = 38. D ಬೆಲೆ ಹಾಕೋತಾ ಇದ್ದೀನಿ. 10 D ಸ್ಥಾನದಲ್ಲಿ 7 ತುಂಬಿ 38. A 17 70, 38. 70 ಬಲಗಡೆ ಒಯ್ಯಿರಿ. A = 38 - 70. 70ರಲ್ಲಿ 38 ಕಳೀರಿ. ಎಷ್ಟು ಬರ್ತದೆ ನೋಡ್ರಿ? 10 2 ಹೋದ್ರೆ 10 8 ಹೋದ್ರೆ 2, ಕ್ಯಾರಿ ಬಂತು 1, 32. 7ರಲ್ಲಿ 4 ಕಳೆದ್ರೆ 3, 32. A = -32 ಆಗುತ್ತೆ, ಯಾಕಂದ್ರೆ 70 ಸಂಖ್ಯೆ ದೊಡ್ಡದು, ಅದರ ಚಿಹ್ನೆ ಮೈನಸ್ ಇದೆ. ಇಲ್ಲಿ ನೋಡಿ, A ಬೆಲೆ ಸಿಕ್ತು ನಮಗೆ, D ಬೆಲೆ ಇದೆ. ಈಗ ನಮ್ಗೆ ಕಂಡುಹಿಡಿಯಬೇಕಾದ್ದು A31. A31 ಅಂದ್ರೆ ಇಲ್ಲಿ n ಬೆಲೆ ಏನಾದಂಗಾಯ್ತು? 31 ಆಯ್ತು. ನಮ್ಮ ಮೊದಲ ಸೂತ್ರ ಹಾಕೊಳ್ಳಿ. ಸೂತ್ರ ಏನಿದೆ ನಮ್ದು? An = A + n - 1 × D ದಲ್ಲಿ ಹಾಕೋಣ. A31 A ಬೆಲೆ -32 ಪ್ಲಸ್ n ಅಂದ್ರೆ 31 ಇದೆ, -1. D ಬೆಲೆ ಎಷ್ಟಿದೆ? 7.
ಮೈನಸ್ 32 ಪ್ಲಸ್ 30 ಇಂಟು 7 ಏನಾಗ್ತದಂದ್ರೆ ನೋಡ್ಕೊಳ್ಳಿ 32 ಪ್ಲಸ್ 3 7 21 ಮೈನಸ್ 32 210ರಲ್ಲಿ 32 ಕಳೆಯಿರಿ ನೋಡ್ಕೊಳ್ಳಿ 210ರಲ್ಲಿ 32 10ರಲ್ಲಿ ಹೋಗೋದಿಲ್ಲ ಕ್ಯಾರಿ ತಗೊಳ್ರಿ 10ರಲ್ಲಿ 2 ಹೋದ್ರೆ 8 ಮತ್ತೆ ತಗೊಂಡಂತ ಕ್ಯಾರಿಯನ್ನು ವಾಪಸ್ ಕೊಡಿ ಮತ್ತೆ ಹೋಗೋದಿಲ್ಲ ಕ್ಯಾರಿ ಕೊಡಿ 11ರಲ್ಲಿ 4 ಕಳೆದಾಗ ಎಷ್ಟಾಗುತ್ತೆ 7 ಕ್ಯಾರಿ ಕೊಡಿ ಎಷ್ಟಾಯ್ತು 2ರಲ್ಲಿ 1 ಹೋದ್ರೆ 178 ಅಂದ್ರೆ A31 ಎಷ್ಟಾಯ್ತು 178. 8ನೇ ಪ್ರಶ್ನೆ 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೂರನೇ ಪದ 12 ಮತ್ತು ಕೊನೆಯ ಪದ 106. ಇಲ್ಲಿ ಕೊನೆಯ ಪದ ಅಂತಂದಾಗ ನಮಗೀಗ 50 ಅಂತ ಕೊಟ್ಟಿದ್ದಾರೆ ಅಂದ್ರೆ A50 ಬೆಲೆ ಎಷ್ಟಾಗುತ್ತೆ 106. ಆದರೆ 29ನೇ ಪದವನ್ನ ಕಂಡುಹಿಡಿಯಿರಿ ಮಕ್ಕಳೇ. ಇದನ್ನ ಈ ಸಮಸ್ಯೆಯನ್ನು ನೀವೇ ಬಿಡಿಸಬಹುದು. ಇದರ ಬೆಲೆಗಳನ್ನ ನಾನೀಗ ನಿಮಗೆ ಹೇಳ್ತೀನಿ, ಅಂದ್ರೆ ನೀವು ಅದನ್ನ ಪ್ರಯತ್ನ ಮಾಡಿ. ಮೂರನೇ ಪದ 12 ಅಂದ್ರೆ ಇದನ್ನ ಯಾವ ರೀತಿ ಬರ್ಕೋಬಹುದು ಅಂತಂದ್ರೆ A ಪ್ಲಸ್ 2D ಇಸ್ ಈಕ್ವಲ್ ಟು 12. ಮೂರನೇ ಪದ ಅಂದಾಗ ಇಲ್ಲಿ 1 ಕಡಿಮೆ ಆಗುತ್ತೆ. A ಪ್ಲಸ್ 2D ಇಸ್ ಈಕ್ವಲ್ ಟು 12 ಮತ್ತು 50 ಪದ ಅಂದ್ರೆ 50 ಪದ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ 106. 106 ಅಂತಂದ್ರೆ 50ನೇ ಪದ ಅಂತಂದ್ರೆ A ಪ್ಲಸ್ 49D ಇಸ್ ಈಕ್ವಲ್ ಟು 106. 29ನೇ ಪದ ಕಂಡುಹಿಡಿಯಿರಿ ಅಂದ್ರೆ A29 ಇಸ್ ಈಕ್ವಲ್ ಟು ಎಷ್ಟು. ಈಗ ನಾನೊಂದು ಸಮಸ್ಯೆಯನ್ನು ಬಿಡಿಸಿದೆ, ಅದೇ ಪ್ರಕಾರ ಇದೆ, ನೀವು ಇದನ್ನ ಪ್ರಯತ್ನ ಮಾಡಿ. 9ನೇ ಪ್ರಶ್ನೆ ನೋಡಿ. ಒಂದು ಸಮಾಂತರ ಶ್ರೇಣಿಯ ಮೂರನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8. ಅಂದ್ರೆ ಕ್ರಮವಾಗಿ ಅನ್ನೋ ವರ್ಡ್ ಬಂತು ಅಂದ್ರೆ ಮೂರನೇ ಪದ ಅಂತ ಮೊದಲಿಗೆ ತಗೊಂಡ್ರೆ ಅದು 4. ಅಂದ್ರೆ ಇಲ್ಲಿ ಯಾವ ಸಂಖ್ಯೆ ತಗೊಂಡಿರ್ತಾರೆ ಅದರ ಬೆಲೆ ಇದಾಗಿರುತ್ತೆ, ನಂತರದ ಸಂಖ್ಯೆಯ ಬೆಲೆ ಇದಾಗಿರುತ್ತೆ. ಅಂದ್ರೆ ಮೂರನೇ ಮತ್ತು 4ನೇ ಪದಗಳು A3 ಇಸ್ ಈಕ್ವಲ್ ಟು ಎಷ್ಟಾಯ್ತು 4 ಮತ್ತು A9 ಇಸ್ ಈಕ್ವಲ್ ಟು -8. ಆದರೆ ಎಷ್ಟನೇ ಪದ 0 ಆಗಿದೆ ಅಂದ್ರೆ AN ಇಸ್ ಈಕ್ವಲ್ ಟು 0 ತುಂಬಿದಾಗ n ಬೆಲೆ ಎಷ್ಟಿರುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಯಬೇಕು. ಇಲ್ಲಿ ಮೊದಲು A3 ಅಂದ್ರೆ ಈಗಾಗಲೇ ನಿಮ್ಗೆ 2 ಸಮಸ್ಯೆಯಲ್ಲಿ ನಾನು ಹೇಳಿದ್ದೀನಿ, ಇದನ್ನ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. A3 ಅಂದಾಗ A ಪ್ಲಸ್ 2D ಇಸ್ ಈಕ್ವಲ್ ಟು 4. A9 ಅಂದಾಗ 9 ಇದ್ದಲ್ಲಿ ಏನ್ ಮಾಡ್ಬೇಕು ನೀವು D ಹತ್ರ 8 ತಗೊಂಡ್ರೆ ಸಾಕು, -8. ಇದು ಹೇಗೆ ಬರ್ತದೆ ಅನ್ನೋದನ್ನ ಈಗ ಆಗ್ಲೇ ನಾನು 7ನೇ ಲೆಕ್ಕದಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಈ ಸಮೀಕರಣ ಇದಕ್ಕೆ 1 ಮತ್ತು 2 ಅಂತ ಕೊಟ್ಟು 1ರಲ್ಲಿ 2 ಕಳಿತೀನಿ. 1ರಲ್ಲಿ 2 ಕಳಿತಾ ಇದ್ದೀನಿ, ನೋಡ್ಕೊಳ್ಳಿ. ಪ್ಲಸ್ ಇದ್ದದ್ದು ಮೈನಸ್ ಆಯ್ತು, ಪ್ಲಸ್ ಇದ್ದದ್ದು ಮೈನಸ್ ಆಯ್ತು, ಮೈನಸ್ ಇದ್ದದ್ದು ಇಲ್ಲಿ ಏನಾಯ್ತು ಪ್ಲಸ್ ಆಯ್ತು. ಇದು ಕ್ಯಾನ್ಸಲ್, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. 8ರಲ್ಲಿ 2 ಕಳೆದಾಗ -6D, ಇವೆರಡು ಪ್ಲಸ್ ಆಗಿವೆ. 8 ಪ್ಲಸ್ 4 12. ಈ 6ನ್ನ ಬಲಗಡೆ ಒಯ್ಯಿರಿ. D ಇಸ್ ಈಕ್ವಲ್ ಟು 12 ಭಾಗಿಲೆ -6. 6 1 6, 6 2 12. D ಇಸ್ ಈಕ್ವಲ್ ಟು -2. D ಇಸ್ ಈಕ್ವಲ್ ಟು -2 ಅನ್ನ ಸಮೀಕರಣ 1ರಲ್ಲಿ ತುಂಬಿಕೊಳ್ತಾ ಇದ್ದೀನಿ. D ಇಸ್ ಈಕ್ವಲ್ ಟು -2 ಅನ್ನ ಸಮೀಕರಣ 1ರಲ್ಲಿ ತುಂಬಲಾಗಿ A ಪ್ಲಸ್ 2D ಇಸ್ ಈಕ್ವಲ್ ಟು 4, A ಪ್ಲಸ್ 2 ಇಂಟು -2 ಇಸ್ ಈಕ್ವಲ್ ಟು 4, ಪ್ಲಸ್ ಇಂಟು ಮೈನಸ್ ಮೈನಸ್ 4, 2 2 4. ಇದನ್ನ ಬಲಗಡೆ ಒಯ್ತಾ ಇದ್ದೀನಿ. 4 ಮೈನಸ್ ಇದ್ದೇನಾಯ್ತು ಪ್ಲಸ್, ಸಮ ಚಿಹ್ನೆಯ ಬಲಗಡೆ ಹೋದ್ರೆ ಪ್ಲಸ್ ಆಯ್ತು. A ಇಸ್ ಈಕ್ವಲ್ ಟು 8 ನೋಡಿ, A ಇಸ್ ಈಕ್ವಲ್ ಟು 8 ಆಯ್ತು. D ಇಸ್ ಈಕ್ವಲ್ ಟು -2,
ಎನ್ ಬೆಲೆ ಎಷ್ಟಿದೆ ನಮಗೆ 0 ಇದೆ. ಈಗ ಎನ್ ಬೆಲೆಯನ್ನ ಕಂಡುಹಿಡಿಯಬೇಕು. ಸೂತ್ರವನ್ನ ಹಾಕೊಳ್ಳ್ರಿ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಬೆಲೆ 0, ಎ ಬೆಲೆ ಇಂಟು ಎನ್ ಬೆಲೆ ಗೊತ್ತಿಲ್ಲ, ಡಿ ಬೆಲೆ ಎಷ್ಟಿದೆ -7 ಇಸ್ ಈಕ್ವಲ್ ಟು ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ 2n. ಈ 2ರಿಂದ ಈ ಆವರಣವನ್ನ ಬಿಡಿಸ್ಕೊತಾ ಇದ್ದೀನಿ, ಗುಣಿಸ್ತಾ ಇದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಒಂದೇ 2 ನೋಡಿ 8. ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ. 10 ಮೈನಸ್ 2n. 10 ಮೈನಸ್ 2n ಇಸ್ ಈಕ್ವಲ್ ಟು 0. ಮೈನಸ್ 2n ಇಸ್ ಈಕ್ವಲ್ ಟು 10ನ್ನ ಬಲಗಡೆ ಒಯ್ತಾ ಇದ್ದೀನಿ, ಸಮಚಿಹ್ನೆ ಮೈನಸ್ 10 ಆಯಿತು. n ಇಸ್ ಈಕ್ವಲ್ ಟು 2ನ್ನ ಸಮಚಿಹ್ನೆ ಬಲಗಡೆ ಹೋದಾಗ ಅಂಶ ಇದ್ದದ್ದೇನಾಯಿತು ಛೇದ. 2 ಒಂದೇ 2, 2 ಇದೆ 10. 2 ಚಿಹ್ನೆಗಳು ಕ್ಯಾನ್ಸಲ್, ಅದು ಮೈನಸ್ ಇಂಟು ಮೈನಸ್ ಮೈನಸ್ ಅಂದರೆ n ಬೆಲೆ 5 ಆಯಿತು. ಅಂದರೆ ಎಷ್ಟನೇ ಪದ ಅಂತ ಕೇಳಿದಾರೆ. ಎಷ್ಟನೇ ಪದ 0 ಆಗಿದೆ ಅಂದರೆ 5ನೇ ಪದ 0 ಆಗಿದೆ. 10ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಡಿ ಬೆಲೆ ಕಂಡುಹಿಡಿಯಬೇಕು. ಏನ್ ಕೊಟ್ಟಿದ್ದಾರೆ ದತ್ತಾಂಶ ಏನಿದೆ ನೋಡ್ರಿ, 17ನೇ ಪದವು. 17ನೇ ಪದವನ್ನು ನಾವು ಯಾವ ರೀತಿ ಬರ್ಕೋಬಹುದು? a ಪ್ಲಸ್ 16d ಅಂತ ಬರೀಬಹುದು. 10ನೇ ಪದವನ್ನ 17ನೇ ಪದ 10ನೇ ಪದ ಅಂದಾಗ ಯಾವ ರೀತಿ ಬರೀಬಹುದು ಹೇಳಿ? a ಪ್ಲಸ್ 10 ಅಂದಾಗ ಇಲ್ಲಿ ಏನು ಬರುತ್ತೆ? 9d. 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. ಮೊದಲು ನಾವು ಇದನ್ನ ಸಮೀಕರಣ ಬರ್ಕೋಬೇಕು. 17ನೇ ಪದ a ಪ್ಲಸ್ 16d ಯು 10ನೇ ಪದಕ್ಕಿಂತ a ಪ್ಲಸ್ ಎಷ್ಟು ಹೆಚ್ಚಾಗಿದೆ? 7 ಹೆಚ್ಚಾಗಿದೆ ಅಂದಾಗ ನೋಡ್ಕೊಳ್ಳಿ, a ಪ್ಲಸ್ 16d ಮೈನಸ್ a ಮೈನಸ್ 9d 7. ಇದನ್ನೇನ್ ಮಾಡಿದೆ? ಈ ವರ್ಡನ್ನ ಮಾತ್ರ ನಾನು ಸಮಚಿಹ್ನೆ ಎಡಗಡೆ ತಂದೆ. ಆದ್ದರಿಂದ ಪ್ಲಸ್ ಇದ್ದದ್ದು ಮೈನಸ್, ಪ್ಲಸ್ ಇದ್ದದ್ದು ಮೈನಸ್, 7ನ್ನ ಮಾತ್ರ ಹಾಗೆ ಉಳಿಸ್ಕೊಂಡಿದ್ದೀನಿ. ಈಗ ನೋಡಿ a ಕ್ಯಾನ್ಸಲ್, ಯಾಕಂದ್ರೆ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. 16ರಲ್ಲಿ 9ನ್ನ ಕಳೆಯಿರಿ, ಎಷ್ಟು ಬರುತ್ತೆ? 7. d ಇಸ್ ಈಕ್ವಲ್ ಟು 7. d ಇಸ್ ಈಕ್ವಲ್ ಟು ಇದನ್ನ ಬಲಗಡೆ ಒಯ್ದ್ರಿ ಅಂದ್ರೆ 7 ಬಂದೆ 7, 7 ಬಂದೆ 7 ಬಂದೆ. d ಬೆಲೆ ಎಷ್ಟಾಯ್ತು? 1. 11ನೇ ಸಮಸ್ಯೆ ನೋಡಿ. 3, 15, 27, 39 ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ? ಯಾವ ಪದ ಎಷ್ಟನೇ ಪದ ಅಂತ ಬಂತು ಅಂದ್ರೆ ನೀವೇನ್ ಕಂಡುಹಿಡಿಬೇಕಂದ್ರೆ n ಇಸ್ ಈಕ್ವಲ್ ಟು ಎಷ್ಟು. ಈಗ ನೋಡಿ ಇಲ್ಲಿ ಸಮಾಂತರ ಶ್ರೇಣಿ ನೋಡಿದಾಗ a ಇಸ್ ಈಕ್ವಲ್ ಟು 3 ಆಯ್ತು. ವ್ಯತ್ಯಾಸ d ಅಂತಂದಾಗ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನ ಕಳೆಯಬೇಕು. 15 ಮೈನಸ್ 3 ಎಷ್ಟಾಯ್ತು? 12. d ಬೆಲೆ ಗೊತ್ತಾಯ್ತು. ಈಗ ಏನ್ ಹೇಳಿದರೆ ಕೆಳಗಿನ ವಾಕ್ಯವನ್ನು ಸ್ವಲ್ಪ ಗಮನಿಸಿ. 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂದ್ರೆ ಯಾವ ಪದವು ಅದರ 54ನೇ ಪದಕ್ಕಿಂತ ಅಂದಾಗ a 54 ಎಷ್ಟು ಹೆಚ್ಚಾಗಿದೆ? 132 ಇಸ್ ಈಕ್ವಲ್ ಟು an ಅಂದಾಗ a 54ನ್ನ ನಾವು ಯಾವ ರೀತಿ ಬರಿಬಹುದಂದ್ರೆ a ಪ್ಲಸ್ ಎಷ್ಟು ಬರಿಬಹುದು? 53d ಪ್ಲಸ್ 132. a ಅನ್ನ ನಮಗೆ ಸೂತ್ರ ಇದೆ a ಪ್ಲಸ್ n ಮೈನಸ್ 1 ಇಂಟು d. ಇಲ್ಲಿ ನೋಡಿ a ನ ಬಲಗಡೆ ಒಯ್ದ್ರಿ ಅಂದ್ರೆ ಏನಾಗುತ್ತೆ? ಪ್ಲಸ್ ಇದ್ದು ಮೈನಸ್ ಆಗುತ್ತೆ. ಆದ್ದರಿಂದ ನಾನು ಇಲ್ಲಿ ಡೈರೆಕ್ಟ್ ಆಗಿ ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಈಗ ನೋಡಿ 53 d ಬೆಲೆ ಏನಿದೆ ನಮಗೆ 12 ಪ್ಲಸ್ 132 ಇಸ್ ಈಕ್ವಲ್ ಟು n ಮೈನಸ್ 1. d ಬೆಲೆ
35. ನೋಡ್ರಿ, ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ? ಅಂದ್ರೆ 65ನೇ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. 13ನೇ ಪ್ರಶ್ನೆ ನೋಡಿ, 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ ಅಂತಿದೆ. 3 ಅಂಕಿಗಳು ಎಲ್ಲಿಂದ ಪ್ರಾರಂಭ? 100ರಿಂದ ಪ್ರಾರಂಭ ಆಗುತ್ತೆ. 100 7ರಿಂದ ಭಾಗವಾಗುವುದಿಲ್ಲ. 101, 102, 103 ಇದು ಭಾಗವಾಗುವುದಿಲ್ಲ. ಅಂದ್ರೆ ಈಗ ನೆಕ್ಸ್ಟ್ ಯಾವ್ದು ಬರುತ್ತೆ ಸಂಖ್ಯೆ ಅಂತಂದ್ರೆ 105. ಇದರಲ್ಲಿ 7ಅನ್ನ ಕೂಡಿಸಿ 112, ಇದರಲ್ಲಿ 7ಅನ್ನ ಕೂಡಿಸಿ 119. ಎಲ್ಲಿವರೆಗೆ ಅಂತಂದ್ರೆ 994. 999 ಬರಲ್ಲ, 95 ಬರಲ್ಲ, 96 ಬರಲ್ಲ. ಕೊನೆಯ 3 ಅಂಕಿಯ ಸಂಖ್ಯೆ ಯಾವುದು ಅಂದ್ರೆ 994. ಇಲ್ಲಿ ನೋಡಿ ಏನಿದೆ ಕ್ವಶನ್ ನಮ್ದು, 3 ಅಂಕಿಗಳ ಎಷ್ಟು ಸಂಖ್ಯೆಗಳು ಅಂದಾಗ n ಎಷ್ಟು? ಇಲ್ಲಿ ಮೊದಲನೇ ಪದ a 105, d ಎಷ್ಟಾದಂಗಾಯ್ತು? 112ರಲ್ಲಿ 105ಅನ್ನ ಕಳೀರಿ, 7. ಹೌದಾ? ಕೊನೆಯ ಪದ an 994. ಸೂತ್ರವನ್ನ ನೆನಪು ಮಾಡ್ಕೊಳ್ಳಿ. an a ಪ್ಲಸ್ n ಮೈನಸ್ 1 ಇಂಟು ಡಿ. an ಬೆಲೆ ಎಷ್ಟಿದೆ? 994. a ಬೆಲೆ 105. n ಕಂಡುಹಿಡಿಯಬೇಕಾದ್ದರಿಂದ n ಅನ್ನ ಹಾಗೆ ಇಡ್ತಾ ಇದ್ದೀನಿ. ಡಿ ಬೆಲೆ ಎಷ್ಟಿದೆ? 7. ಎಡಗಡೆ ತರ್ರಿ. 994ರಲ್ಲಿ 105ಅನ್ನ ಕಳೀರಿ. n ಮೈನಸ್ 1 ಇಂಟು 7. 14ರಲ್ಲಿ 5 ಕಳೆದಾಗ 9. ಕ್ಯಾರಿ ತಗೊಂಡಿದ್ದೀವಿ, 1 ಕೊಡೋಣ. 9ರಲ್ಲಿ 1 ಕಳೆದ್ರೆ 8. 9ರಲ್ಲಿ 1 ಕಳೆದ್ರೆ 8 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು 7. ಈಗ ನೋಡಿ, n ಮೈನಸ್ 1 ಇಸ್ ಈಕ್ವಲ್ ಟು 889 ಭಾಗಿಲೆ 7. 7ರಿಂದ ಭಾಗಿಸೋಣ. 7 1 7, 7 1 7, 1 ಉಳಿತು. 7 2 14, 4 ಉಳಿತು. 7 7 49. n ಮೈನಸ್ 1 ಇಸ್ ಈಕ್ವಲ್ ಟು 127. n ಇಸ್ ಈಕ್ವಲ್ ಟು ಇದನ್ನ ಬಲಗಡೆ ಒಯ್ದ್ರಿ ಅಂದ್ರೆ 127 ಪ್ಲಸ್ 1. n ಬೆಲೆ 128. ಅಂದ್ರೆ 3 ಅಂಕಿಗಳ ಎಷ್ಟು ಸಂಖ್ಯೆಗಳು ಅಂತಂದ್ರೆ ಒಟ್ಟು 128 ಸಂಖ್ಯೆಗಳಿವೆ. ಇನ್ನು ಅದೇ ರೀತಿಯಾಗಿ ನೀವೇನ್ ಮಾಡಿ, 10 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು? 15ನೇ ಪ್ರಶ್ನೆ. ಇವುಗಳನ್ನ ಬಿಡಿಸಲು ಪ್ರಯತ್ನಿಸಿ. ಆಗದೇ ಇದ್ದರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಬರೆದು ತಿಳಿಸಿ, ನಾನು ಬಿಡಿಸುತ್ತೇನೆ. 19ನೇ ಪ್ರಶ್ನೆ ನೋಡಿ, ವಾರ್ಷಿಕ ಸಂಬಳ ರೂಪಾಯಿ 5,000 ಮತ್ತು ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಭತ್ಯೆ ರೂಪಾಯಿ 200 ಇರುವ ಕೆಲಸಕ್ಕೆ ಸುಬ್ಬರಾವ್ 1995ರಲ್ಲಿ ಸೇರಿದರು. ಯಾವ ವರ್ಷದಲ್ಲಿ ಅವಳ ಸಂಬಳ ರೂಪಾಯಿ 7,000 ಆಗುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ನಾನು ಈ ಸಮಾಂತರ ಶ್ರೇಣಿಗಳ ಪಾಠ ಪ್ರಾರಂಭ ಮಾಡಿದಾಗ ಒಂದು ದಿನನಿತ್ಯ ಜೀವನದಲ್ಲಿ ಬರುವಂತಹ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ನಾನು ನಿಮಗೆ ಹೇಳಿದ್ದೆ. ಅದರಲ್ಲಿ ಇಲ್ಲಿ ಪ್ರಾರಂಭಿಕ ಏನಾಗ್ತದೆ ಅಂತಂದ್ರೆ a = 5,000. ವಾರ್ಷಿಕ ಭತ್ಯೆ ಅಂದ್ರೆ ಪ್ರತಿ ವರ್ಷ ಎಷ್ಟು ಹೆಚ್ಚಿಗೆ ಕೊಡ್ತಾರ ಅವರು ಅಂದ್ರೆ 200 ರೂಪಾಯಿ. ಅಂದ್ರೆ ವ್ಯತ್ಯಾಸ ಎಷ್ಟಾದಂಗಾತ ಇಲ್ಲಿ? d = 200. ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅವರು, ಯಾವ ವರ್ಷದಲ್ಲಿ ಎಷ್ಟನೇ ಪದ ಎಷ್ಟು ಸಂಖ್ಯೆಗಳು ಅಂದಾಗ ನಿಮ್ಗೆ ಏನ್ ಹೇಳಿದ್ದೀನಿ ನಾನು, n = ಎಷ್ಟು ಅಂದಾಗ ಇಲ್ಲಿ an ಬೆಲೆ ಕೊನೆಯ ಸಂಬಳ ಕೊಟ್ಟಿದ್ದಾರೆ ಎಷ್ಟು? 7,000. ಬಹಳ ಸರಳವಾಗಿದೆ, ನೀವು ಸಹ ಬಿಡಿಸಬಹುದು. an = a ಪ್ಲಸ್ n ಮೈನಸ್ 1 ಇಂಟು ಡಿ. an ಬೆಲೆ ಎಷ್ಟಿದೆ? 7,000. a ಬೆಲೆ 5,000 ಪ್ಲಸ್ n ಬೆಲೆ ಗೊತ್ತಿಲ್ಲ ಹಾಗೆ ಹೇಳ್ತಾ ಇದ್ದೀನಿ. ಡಿ ಬೆಲೆ 200. ಎಡಗಡೆ ತಂದೆ 7,000 ಮೈನಸ್ 5,000 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು 200.
7,000ದಲ್ಲಿ 5,000 ಕಳೆದಾಗ ಎಷ್ಟು ಸಾವಿರ ಆಯಿತು? 2,000 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು 200. ಈ 200 ಎಡಗಡೆ ತರ್ತಾ ಇದ್ದೀನಿ. 2,000 ಭಾಗಿಲೆ ಅಂಶದಲ್ಲಿದೆ, ಛೇದಕ ಬರುತ್ತೆ n ಮೈನಸ್ 1 0 2 0 ಇದೆ, 2 0 ಕ್ಯಾನ್ಸಲ್, 2 1 2 2 1 0 ಅಂದ್ರೆ n ಮೈನಸ್ 1 ಇಸ್ ಈಕ್ವಲ್ ಟು 10 ಆಯಿತು. ಒಂದನ್ನ ಬಲಗಡೆ ಒಯ್ಯಿರಿ, ಮೈನಸ್ ಇದ್ದದ್ದು ಪ್ಲಸ್ n ಇಸ್ ಈಕ್ವಲ್ ಟು 11. ಅಂದ್ರೆ ಯಾವ ವರ್ಷದಲ್ಲಿ ಅಂತ ಕೇಳಿದಾಗ 11 ಬಂತು. ಅಂದ್ರೆ 1995ರಲ್ಲಿ 11ನ್ನ ಕೂಡಿಸಿ. ಯಾಕಂದ್ರೆ ಯಾವ ವರ್ಷದಲ್ಲಿ ಅಂತ ಕೇಳಿದ್ದಾರೆ, ಅದಕ್ಕಾಗಿ 5 1 6 9 1 10 ಕೈಲ ಬಂತು 1 9 1 10 ಕೈಲ ಬಂತು 1. 2006ರಲ್ಲಿ ಎಷ್ಟಾಗುತ್ತಾ ಅವರ ಸಂಬಳ? 7,000 ರೂಪಾಯಿ ಆಗುತ್ತದೆ. ಇಲ್ಲಿ ನೋಡಿ, ಅಭ್ಯಾಸ 1.2ರಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ನಾನು ನಿಮಗೆ ನಿಮ್ಮ ಪ್ರಯತ್ನಕ್ಕಾಗಿ ಬಿಟ್ಟಿದ್ದೇನೆ. ಇನ್ನು ಅವು ಬರದೇ ಹೋದವು, ನಿಮಗೆ ಮಾಡಲಿಕ್ಕೆ ಉತ್ತರಗಳು ಸಿಗಲಿಲ್ಲ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನೀವು ಹಾಕಿ. ಅಭ್ಯಾಸ 1.3 ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ತಾವುಗಳು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರಿ ಅಂತಂದ್ರೆ ಮತ್ತು ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರಿ ಅಂದ್ರೆ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋ ನೋಡಿ